ಥಿಂಕ್ ಒಂದು ವಿಭಿನ್ನವಾದ ಸಿನಿಮಾ ಗೆದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು ಅರ್ಜುನ್ ಜನ್ಯ ಮ್ಯೂಸಿಕ್ಲು ಎಲ್ಲ ಕೇಳ್ತೀವಿ. ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂಥ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಇರಬೇಕು. ಯಾಕಂದರೆ ಅವ್ರು ಸಪೋರ್ಟ್ ಮಾಡಿದ್ದು ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ಲಿ ಮಾಡ್ಬಿಡ್ಬೋದು, ಬಟ್ ಆ್ಯಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾದ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ರಿಲೇಟ್ ಮಾಡಿ, ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ವರ್ಲ್ಡ್ ಎರಡು ಇಟ್ಕೊಂಡು ಪ್ಯಾರಲ್ ಹೋಗಬೇಕು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ಸ್, ಒಂದು ಒಳ್ಳೆ ಮೆಸೇಜ್ ಇದೆ ಮೊಬೈಲ್ದು ಇರ್ಬೋದು ಯಾವತ್ತು, ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜು. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸರಿ ಗಾಡಿ ನಡ್ಕೊಬೇಕಾದ್ರೆ ಯಾರ್ಯಾರು ಈ ವಿಡಿಯೋ ಮಾಡ್ತಾರೆ ಅದು ನೋಡ್ಬೋದು, ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆನೂ. ಸೊ ಆ ಥರ ಸಮ್ ಪಾಯಿಂಟ್ಸ್ನ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದ್ರು. ಅದು ನಾವು ಉಪೇಂದ್ರ, ರಾಜೇಶ್ ಶೆಟ್ಟಿ 3 ಜನ ಸೇರಿದ್ರು. ಹೇಳ್ತೀವಿ ಒಂದು ತ್ರಿವೇಣಿ ಸಂಗಮನ ತ್ರಿವೇಣಿ ತಿರುಗಿ ನೋಡ್ತಾ ಇದ್ವಿ. ಅದು ಭಾಳ ಖುಷಿಯಾದ ವಿಷಯ. ಐ ಥಿಂಕ್ ಒಳ್ಳೆ ಥಾಟು, ಜನಗಳ ಒಂದು ಅಭಿಪ್ರಾಯ ಇದೇ ಥರ ಸರಿಯಾಗಿದ್ಬಿಟ್ರೆ ಐ ಥಿಂಕ್ ಫಿಲಿಮ್ ಇಟ್ಟು ಸ್ಟಿಲ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಾವು ಬಂದ ಪ್ರತಿಕ್ರಿಯೆಯಲ್ಲಿ ನಂಗೆ ಭಾಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಇದು ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ನ ಜನ ಅಷ್ಟು ಎಷ್ಟು ಬಿಫೋರ್ ರಿಲೀಸೇನೆ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಭಾಳ ಖುಷಿ ಆಗುತ್ತೆ. ಒಂದು ಫಿಲ್ಮ್ನ ಡಿಕೋಡ್ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂತ ಕಾಣುತ್ತೆ, ತಲೆ ಕೆಡ್ಸ್ಕೊಂಡಿಲ್ಲ, ಇಷ್ಟು ಡಿಕೋಡ್ ಮಾಡೋದಿಲ್ಲ. ಅದು ನನಗೆ ತುಂಬ ಹೆಮ್ಮೆ ಅನಿಸ್ತು. ಬಂದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬಂದಿದ್ದು ಭಾಳ ಖುಷಿ. ಶಿವತಾಂಡವ ಇರುತ್ತೆ, ಬಟ್ ಆ ಶಿವತಾಂಡವ ಬರಬೇಕಂದ್ರೆ ಫಸ್ಟ್ ಹಾಫ್ ನಾವು ಏನಿದ್ದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವು ಇಲ್ಲ ಅಂದರೆ ಸೆಕೆಂಡ್ ಹಾಫ್ ಏನು ಮಾಡೋಕ್ಕಾಗುತ್ತೆ. ಫಸ್ಟ್ ಹಾಫ್ ಆಗಿ ಇದ್ದಿದ್ದರಿಂದ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಇಲ್ಲ ಫಸ್ಟ್ ಹಾಫ್ಲೇ ತಾಂಡವ ಆಗ್ಬಿಟ್ರೆ ಸೆಕೆಂಡ್ ಹಾಫ್ಲಿ ತಾಂಡವ ಆಗುತ್ತೆ. ಸ್ಲೋವಾಗಿ, ಅದಕ್ಕೆ ಶಿವ ತಾಂಡವ. ಶಿವ ಸೌಂಡ್ ಕಮ್ಮಿ ಇರುತ್ತೆ, ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನು ಅರ್ಜುನ್ ಜನ್ಯ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜೇಶ್ ಶೆಟ್ಟಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ಜನಗಳನ್ನ ಎಂಗೇಜಿಂಗ್ ಆಗುತ್ತೆ. ನಾನು ಯಾರೋ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಹೇಳಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ವೇಗ ಜಾಸ್ತಿ ಆಗುತ್ತೆ. ಅದು ನೀವು ಎಂಟ್ರಿ ಆದಮೇಲೆ ಅದು ಆ ಎಂಟ್ರಿ ಫಾಸ್ಟ್ ಆಗಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರೋದ್ರಿಂದ ಇದುವರೆಗೆ ರಗಡ್ ಲುಕ್ ಎಲ್ಲ ಕಾಣಿಸ್ಕೊಂಡವ್ರು ನೀವು. ಈ ಸತಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಲ್ಲದೆ ಈ ಸೀರೆ ಹುಟ್ಟೋದಕ್ಕಲ್ಲಿ ಕಾಣಿಸ್ಕೊಡುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲ ಅವತಾರಗಳಷ್ಟೇ, ಎಲ್ಲ ಅವತಾರಗಳನ್ನ ಅವರು ಮಾಡಿರೋದು ಅರ್ಜುನ್ ಜನ್ಯ. ಅದು ನಮ್ಮ ಪಾಲು ಬಂತು, ಅದು ಭಾಗ್ಯ. ಕನೆಕ್ಷನ್ ಏನದು ಮನುಷ್ಯ ಹೋದ್ಮೇಲೆ ಅವ್ನ ಆತ್ಮ ತೃಪ್ತಿ ಪಡೀತ ಇಲ್ವಾ, ಅದು ಮನುಷ್ಯನ ಸುಳ್ಳ, ಅದೆಲ್ಲ ಭಾಳ ಭಾಳ ವಿಶೇಷತೆಗಳಿರುತ್ತೆ. ಸುಮ್ಮನೆ ನಾವು ದೊಡ್ಡ ಪ್ರಮಾಣಕ್ಕೆ ಅಷ್ಟಿದಾಗ ಹೇಳ್ತೀವಿ ಆತ್ಮ ಅದು ತೃಪ್ತಿ, ಅದೆಲ್ಲ ಅದಕ್ಕೆಲ್ಲ ಒಂದು ಏನು ಒಂದು ಪರಿಪೂರ್ಣತೆ ಆದಾಗಲೇ ಪರಮಾತ್ಮ. ನಮ್ಮ ಜವಾಬ್ದಾರಿ ಜನಗಳು ಬಿಟ್ಬಿಡ್ತೀವಿ, ಅವ್ರಿಗೆ ಯಾವ ಅವತಾರ ಇಷ್ಟ ಆಗುತ್ತೋ ಆ ಅವತಾರ. ಬಟ್ ನನಗೇನಂದ್ರೆ ಐ ಆಮ್ ವೆರಿ ಲಕ್ಕಿ. ಯಾಕೆಂದ್ರೆ ನನಗೆ ಅವಾಗ ಆ್ಯಕ್ಚುಲಾಗೆ ಕೀಮೋ ನಡೀತಾ ಇತ್ತು, ಕ್ಯಾನ್ಸರ್ ಕೀಮೋ ನಡೀತಾ ಇತ್ತು. ಬಟ್ ನಾನು ಹೆಂಗೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಎಲ್ಲ ಜನಗಳ ಅಭಿಮಾನ ಸಪೋರ್ಟ್ ಇರ್ಬೋದು, ಇಲ್ಲ ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್ ಇರ್ಬೋದು, ಆ ಶಕ್ತಿ ಅಲ್ಲದೆ ದೇವರು ನನಗೆ ಸ್ಪೆಷಲಾಗಿ ಆಶೀರ್ವಾದ ಮಾಡಿ ಅದು ನಾನು ನಿಜವಾಗಿ ಭಾಗ್ಯ. ಅದು ಹೆಂಗೆ ಅನ್ನೋದು ಅವತಾರ, ಒಂದೊಂದು ಅವತಾರಕ್ಕೂ 3 ಅವರ್ ಬೇಕು ಮೇಕಪ್, 3 ಅವರ್ಸ್ ಕಾಸ್ಟ್ಯೂಮು, ಏನೇ ಟೈಟ್ ಅದು ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಬಂದ ತಕ್ಷಣ ಅದು ಎಲ್ಲೋ ಗೊತ್ತಾಗುತ್ತೆ. ದೇವರೇ ನನ್ನ ರಾಯಪ್ಪ ಶಿವಪ್ಪ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. ಎರಡು ಅಪ್ಪನೇ, ಶಿವಪ್ಪ ರಾಯಪ್ಪ. ಈಗ ನೀವು ಕ್ಯಾನ್ಸರ್ ಗೆದ್ದು ಬಂದ ನಂತರ ನೀವು ಮೂವಿಯನ್ನ ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತು ಒಂದು ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಆ ಹರ್ಷೋದ್ಗಾರಕ್ಕೆ ಏನು ಹೇಳ್ತಾರೆ? ಇಲ್ಲ, ವಿ ಆರ್ ಆಲ್ ಬ್ಲೆಸ್ಡ್. ಈ ಥರ ಒಂದು ಸಿನಿಮಾ, ಒಂದು ಯಾವುದೇ ಸಿನಿಮಾ ಕನ್ನಡದಲ್ಲಿ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದಾಗ ಏನಾಗುತ್ತೆ ಭಾಳ ಖುಷಿ.
ಕಳೆದ ವರ್ಷ ಶಿವಣ್ಣ ಸಿನಿಮಾಲ್ ಓಕೆ ಅಲ್ಲಿ ಮನೇಲಿ ಶಿವಣ್ಣ ಕಳೆದ ವರ್ಷ ಇದೇ ಟೈಮ್ ಡಿಸೆಂಬರ್ ಟೈಮಲ್ಲಿ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವರುಗಳಿಗೆ ಹರಕೆ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿಗಳು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಪ್ಲಸ್ ಅಂತ ಹೇಳ್ತೀವಿ. ಅದಕ್ಕೆ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತಾರೆ. ಯಾಕಂತಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸದಿಂದಲೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬಂದು ನಿಂತಿರೋದು. ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟಿಲ್ಲ. ಅದೊಂದು ಭಾಳ ಖುಷಿ ಆಗುತ್ತೆ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ತೋರಿಸೋ ಇಂಟ್ರೆಸ್ಟ್ ಇದೆ ಸಿನಿಮಾಗೆ. ಅದಕ್ಕೊಂದು ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಈಗ 1 ವರ್ಷ ನೆನ್ನೆಗೆ ಆಪರೇಷನ್ ಆಗಿ 1 ವರ್ಷ ಡಾಕ್ಟ್ರು ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ರು. ನೋಡಿ ಅವ್ರು ಯಾರು ನಮ್ಮ ಪಾಲಿಗೆ ದೇವರು ವೈದ್ಯ ನಾರಾಯಣ ಅವ್ರು ಹೇಳ್ತಾರೆ. ನೋಡಿ ಹೆಂಗೆ ಕನೆಕ್ಷನ್ ಇರುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್. ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್. ಈ ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಕನೆಕ್ಟ್ ಇಂಥ ಸಬ್ಜೆಕ್ಟ್ ಪ್ರೊಡ್ಯೂಸ್ ಈ ಥರದ ಸೊ ಅದು ರಮೇಶ್ ರೆಡ್ಡಿ ಅವರಿಗೆ ನಿಜವಾಗ್ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಮೊದಲೇ ಹೇಳಿದೆ ಭಾಳ ಒಂದು ಅದ್ಭುತವಾಗಿ ಅದಕ್ಕೆ ಅಪ್ಪಾಜಿ ನಿರ್ಮಾಪಕರ ಅನ್ನದಾತರು ನಿಜವಾದ ಅನ್ನದಾತರು. ಎಷ್ಟು ಜನ ಎಷ್ಟು ಫ್ಯಾಮಿಲಿ ಧರ್ಮ ಕರ್ಮಗಳ ಮಧ್ಯೆ ಇರುವಂತ ಬದುಕನ್ನ ತುಂಬಾ ಚೆನ್ನಾಗಿ ಬದುಕಿ ಅಂತ ಇರುವಂತ. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ ಎಲ್ಲ ದ್ವೇಷದ ಅಸೂಯೆ ಜಾಸ್ತಿನೇ ಇರುತ್ತೆ. ಅವ್ರಿಗೆ ತುಂಬಾ ಹೇಳ್ ಮಾಡ್ತಾರೆ ಸಿನಿಮಾ ಧರ್ಮ ಕರ್ಮ ಬದುಕನ್ನು ತುಂಬಾ ಚೆನ್ನಾಗಿ ಸಿಂಪಲ್. ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಅವರೇ ಯಾರ ಮನೇನೂ ಹೊಡೆಯಕ್ಕೆ ಹೋಗ್ತಾರೆ, ಯಾರ ಭಾವನೆ ಜೊತೆ ಆಟ ಆಡಕ್ಕೆ ಹೋಗ್ತಾರೆ. ಅವ್ರು ಆಟ ಆಡಿದಾಗ ಒಂದು ಸೀನ್ ಬರುತ್ತೆ ನೋಡಿ, ಯಾವುದೋ ಜಗಳ ನಡೀತಾ ಇರುತ್ತೆ, ಒಬ್ಬರು ವಿಡಿಯೋ ಮಾಡ್ತಾ ಇರ್ತಾರೆ, ಯಾರದೇ ಭಾವನೆಗಳ ಜೊತೆ ಆಟ ಆಡ್ತಾ ಕೂತ್ಕೊಳ್ತಾರೆ. ಯು ಶುಡ್ ಟ್ರೈ ಟು ಸಾಲ್ವ್ ಇಟ್. ಸಾಲ್ವ್ ಮಾಡೋಕ್ಕಂತಂದ್ರೆ ಭಾಳ ಕಷ್ಟ. ಇಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಬದುಕಕ್ಕೆ ಬಿಡೋಣ ಅದು ಭಾವನೆ ಇರಬೇಕು. ಯಾರೇ ಆಗಲಿ ಮನುಷ್ಯ ನಾವು ಮನುಷ್ಯ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಓಕೆ ತಪ್ಸೋದು. ಅಲ್ಲ ಮನುಷ್ಯ ಅರ್ಥ ಮಾಡ್ತಾರೆ. ಸೊಸೈಟಿ ಅಷ್ಟೇ. ಎಷ್ಟು ದಿನ ಇರ್ತೀವಿ ಅಮ್ಮ ನಾವು ಸಂತೋಷ, ಎಷ್ಟು ದಿನ ಇರ್ತೀವಿ ನಾವು, ಅಷ್ಟು ದಿನ ನಾವೆಲ್ಲರೂ ಒಂದು ಅನನ್ಯ ಇಟ್ಬಿಟ್ಟು ಸಾಕು. ಏನಾದ್ರೂ ಈ ರೋಲ್ ನೋಡ್ಬಿಟ್ಟು ಕೊಟ್ರೆ ಯಾರಾದ್ರೂ ಒಂದು 5-6 ತಿಂಗಳಾಯ್ತು. ಅದು ನನಗೂ ಬೆಳಿಗ್ಗೆ ಗೊತ್ತಾಯ್ತು, ನನಗೆ ಭಾಳ ನೋವಾಯ್ತು. ಐ ಥಿಂಕ್ ಇಟ್ಸ್ ಏನು ಹೇಳೋಕ್ಕಾಗಲ್ಲ. ಇದೇನಂದರೆ ಯಾರು ತಪ್ಪು, ಆತನ ತಪ್ಪ ಇದನ್ನ ತಪ್ಪ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಅವ್ರ ಆತ್ಮಕ್ಕೆ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗ್ಬೇಕು. ಯಾಕಂದರೆ ಅದು ಹೇಳೋದು ಈಸಿ, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹೇಳೋದು ಈಸಿ. ಬಟ್ ದುಃಖ ಅದನ್ನೇ ಎಲ್ಲರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕ್ರಮೇಣ ಇದು ಆ ದುಃಖ ಕಮ್ಮಿ ಆಗಲಿ ಹೋಗುತ್ತೆ. ಖುಷಿ ಆಗುತ್ತೆ. ಒಂದು 2 ಸಿನಿಮಾ ಬಂದು ಗೆದ್ದಾಗ ಏನಾಗುತ್ತೆ ಅಂದರೆ ಒಂದು ಹೆಲ್ತಿ ಇದಾಗುತ್ತೆ. 2 ಕನ್ನಡ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಐ ಥಿಂಕ್ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಟು ಎಲ್ಲರಿಗೂ. ಥ್ಯಾಂಕ್ ಯು.